ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿನ ಜಾರಿ ಮಾಡಿದಾರಲ್ಲ, ಈಗ ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಯುವ ನಿಧಿ ಯೋಜನೆ ತುಂಬಾ ಜನ ಕೇಳ್ತಾ ಇದ್ರೆ ಇನ್ಸ್ಟಾಗ್ರಾಮ್ದಲ್ಲಿ, ಸರ್ ನನಗೆ ಹಣನೇ ಜಮಾ ಆಗ್ತಾ ಇಲ್ಲ, ಮೇ ತಿಂಗಳಿಂದ ವೇಟ್ ಮಾಡ್ತಾ ಇದೀವಿ, ನಮಗೆ ಹಣನೇ ಜಮಾ ಆಗಿಲ್ಲ. ಅದೇ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿದೀವಿ, ಪ್ರತಿ ತಿಂಗಳು ಮಾಡ್ತಾ ಇದೀವಿ, ಬಟ್ ಹಣನೇ ರಿಲೀಸ್ ಆಗ್ತಾ ಇಲ್ಲ. ಕೆಲವು ಜನ ಹೇಳ್ತಿದ್ದಾರೆ ಈ ಒಂದು ಯುವ ನಿಧಿ ಸ್ಟಾಪ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡಿ ಅಂತ ಹೇಳಿ ಇನ್ಸ್ಟಾದಲ್ಲಿ ತುಂಬಾ ಜನ ಕೇಳ್ತಾ ಇದ್ರೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಮೇ ತಿಂಗಳಿಂದ ಯಾವಾಗ ಹಣ ರಿಲೀಸ್ ಮಾಡ್ತಾರೆ, ಹಿಂದಿರುವಂತ ಕಂತುಗಳು ಯಾವಾಗ ಬರತ್ತೆ, ಮತ್ತೆ ಯಾವ ಒಂದು ದಿನಾಂಕದೊಂದು ರಿಲೀಸ್ ಆಗತ್ತೆ ಅಮೌಂಟು, ಅದ ನಂತರ ಏನ್ ಕೆಲಸ ಮಾಡ್ಬೇಕಾಗತ್ತೆ, ರಾಜ್ಯ ಸರ್ಕಾರದಿಂದ ಏನ್ ಹೊಸ ಅಪ್ಡೇಟ್ ಬಂದಿದೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಆದಷ್ಟು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅದೇ ರೀತಿಯಾಗಿ ಇದು ಒಂದೇ ಯೋಜನೆ ಅಲ್ಲ, ಇನ್ ಯಾವ್ದಾದ್ರು ಯೋಜನೆ ಇತ್ತಪ್ಪ ಅಂದ್ರೆ ಏನಾದ್ರು ಡೌಟು, ಏನಾದ್ರು ಅಮೌಂಟು ಬರೋದಿತ್ತಂದ್ರೆ ಕಮೆಂಟ್ ನಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ನನ್ನ ಸ್ಟುಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಅತಿ ಹೆಚ್ಚು ಯಾವ ಕಮೆಂಟ್ ಬಂದಿರ್ತಾವಲ್ಲ ಅದ್ರ ಮೇಲೆ ನೋಡಿ ಮಾಡಿ ತಿಳಿಸ್ಕೊಡ್ತಾನೆ. ನೋಡಿ ಸ್ನೇಹಿತರೆ, ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರೆಸ್ ಮೀಟಿಂಗ್ ನಲ್ಲಿ ಆಗಲಿ, ಅದ ನಂತರ ಯಾವುದೇ ನೋಟಿಸ್ ಅಲ್ಲಿ ಆಗೋದಲ್ಲಿ, ಸುತ್ತೋಲಿ ಆಗಬಹುದು, ಯಾವುದೇ ರೀತಿಯಾಗಿ ಅಪ್ಡೇಟ್ ಕೊಟ್ಟಿಲ್ಲ. ಶಿಕ್ಷಣ ಇಲಾಖೆಯಿಂದನೂ ಅಪ್ಡೇಟ್ ಬಂದಿಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದಿಂದನೂ ಅಪ್ಡೇಟ್ ಬಂದಿಲ್ಲ. ಇಂಥದ್ರಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಒಂದು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಸರ್ ನಮಗೆ ಅಮೌಂಟ್ ಬರುತ್ತೋ ಬರಲ್ಲ ಅಂತ ಹೇಳಿ ಇದನ್ನೇ ಹೇಳ್ಕೊಂಡು ಕೂತಿದ್ದಾರ. ಕೆಲವು ಜನರಿಗೆ 2,500 ರೂಪಾಯಿ ಬರೋದು, ಇನ್ನು ಕೆಲವು ಜನರಿಗೆ 1,500 ರೂಪಾಯಿ ಬರೋದು. ಕೆಲವು ಜನ ಅಮೌಂಟ್ ಬರುತ್ತಂತ ಹೇಳೇನೆ ಮುಂದ್ಗಡೆ ವಿದ್ಯಾರ್ಹತೆನ ಹಚ್ಚಿಲ್ಲ, ಅಂದ್ರೆ ಮುಂದ್ಗಡೆ ಶೈಕ್ಷಣಿಕ ಅರ್ಹತೆ ಕಂಟಿನ್ಯೂನೇ ಮಾಡಿಲ್ಲ, ಅಡ್ಮಿಷನ್ನೇ ಮಾಡಿಲ್ಲ, ಅಮೌಂಟ್ ಬರುತ್ತೆ ಅಂತ ಹೇಳಿ ಪ್ರತಿ ತಿಂಗಳು. ಇಂಥ ಸಮಯದಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ವಿದ್ಯಾರ್ಥಿಗಳು ಅನುಭವಿಸ್ತಿದ್ದಾರೆ. ಒಂದ್ ಕಡೆ ಅಮೌಂಟ್ ಬರುತ್ತಿಲ್ಲ, ಮುಂದ್ಗಡೆ ವಿದ್ಯಾರ್ಹತೆ ಇಲ್ಲ, ನಡು ಸಿಕ್ಕಾಕೊಂಡಿದ್ದಾರೆ. ಪ್ರತಿ ತಿಂಗಳು ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇತ್ತಂದ್ರೆ ಅಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ತಿಳಿಸ್ಕೊಟ್ಟಿದೆ. ಏನಂದ್ರೆ ಈಗ ಬಂದಿರುವಂತ ಮಾಹಿತಿ ಏನಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಅಮೌಂಟ್ ರಿಲೀಸ್ ಆಗಲ್ಲ. ಗೃಹಲಕ್ಷ್ಮಿ ಹೇಳಿದೆ 3 ತಿಂಗಳಿಗೆ ಒಂದ್ಸರಿ ಅಂತ ಹೇಳಿ, ಈಗ ಇದು ಕೂಡ 3-4 ತಿಂಗಳಿಗೆ ಒಂದು ಸರಿ ರಿಲೀಸ್ ಆಗತ್ತೆ. ಮೇ ತಿಂಗಳಿಂದ ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಈ ತಿಂಗಳಲ್ಲಿ 15ನೇ ತಾರೀಕು ಒಳಗಾಗಿ ಬರುವಂತ ಸಾಧ್ಯತೆ ಇದೆ, ಅಥವಾ ಈ ತಿಂಗಳಲ್ಲಿ ಬರಲಿಲ್ಲ ಅಂದ್ರೆ ಕೊನೆ ವೀಕ್ ಒಳಗಾಗಿ ನಿಮಗೆ ಬರುವಂತ ಸಾಧ್ಯತೆ ಇದೆ. 3ರಿಂದ 4 ತಿಂಗಳೊಳಗಾಗಿ ಒಂದು ಕಂತು ರಿಲೀಸ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಪ್ರತಿ ತಿಂಗಳು ಅಮೌಂಟ್ ಬರ್ತಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೇಳಬೇಕು, ಸೆಲ್ಫ್ ಡಿಕ್ಲರೇಷನ್ ಮಾಡಿದ ತಕ್ಷಣ ಕೌಶಲ್ಯ ಅಭಿವೃದ್ಧಿ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಕೂಡ ಸ್ವಲ್ಪ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ಗಳು ಏನು ಚೇಂಜಸ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಬಂದಿದೆ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಯುವ ನಿಧಿ ಯೋಜನೆ ಆಫೀಸರ್ ಇರುತ್ತೆ ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ, ಏನೆಲ್ಲ ನಿಮಗೆ ಎರರ್ ಬಂದಿದೆಯಾ ಅಥವಾ ಏನು ಅಪ್ಡೇಟ್ ಮಾಡ್ಬೇಕಂತಿದೆಯಾ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಮಾಹಿತಿ ಆಗಿರತ್ತೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳಂತೂ ಅಮೌಂಟ್ ಬರದೇ ಇರ್ಬೋದು. ಈಗ ರಾಜ್ಯ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ, ಪ್ರತಿ ತಿಂಗಳು ಅಮೌಂಟ್ ಬರಲ್ಲ. ಅದ ನಂತರ 1 ತಿಂಗಳಾದ್ಮೇಲೆ 1 ತಿಂಗಳು ಬರ್ಬೋದು, ಅಥವಾ 3 ತಿಂಗಳಿಗೆ ಒಂದು ಕಂತು ರಿಲೀಸ್ ಆಗ್ಬೋದು, ಅಥವಾ ಬರದೇ ಇರ್ಬೋದು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಯುವ ನಿಧಿ ಯೋಜನೆ ಅಮೌಂಟ್ ಮೇಲೆ ಕುಂಡ್ರಾಕ್ ಹೋಗ್ಬೇಡಿ ಯಾರು ಕೂಡ. ಪ್ರತಿ ತಿಂಗಳು ಬರ್ತಿತ್ತಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಇದ್ರ ಮೇಲೆ ಕುಂಡ್ರಾಕ್ ಹೋಗ್ಬೇಡಿ. ನಿಮ್ಮ ಒಂದು ಕೆಲಸ ನೀವು ಕಂಟಿನ್ಯೂ ಮಾಡಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬಂದಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡಿ, 3-4 ತಿಂಗಳಿಗೆ ಒಂದ್ಸರಿ ರಿಲೀಸ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.